ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಚಿ ಆಕಾಂಕ್ಷ ವ್ಲಾಗ್ಸ್. ಇವತ್ತು ನಾನು ಇನ್ನೊಂದು ಮಿನಿ ವ್ಲಾಗ್ ಜೊತೆ ಬಂದಿದ್ದೀನಿ. ಸೊ ಫ್ಯಾಮಿಲಿ ಎಲ್ಲ ನಾವು ಎಲ್ಲಿ ಹೋಗಿದ್ದೀವಿ ಅಂತ ನೋಡ್ತಿದ್ದೀರಾ ಅನಿಸುತ್ತೆ. ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ. ಆಕಾಂಕ್ಷ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ಲು, ನೀವು ನೋಡ್ಬೋದು ವಿಡಿಯೋದಲ್ಲಿ. ಮಕ್ಕಳಿಗೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಆ್ಯನಿಮಲ್ಸ್ನ ಎಲ್ಲ ನೋಡೋದಕ್ಕೆ ಸಫಾರಿ ಹೋಗಿ. ಸೊ ಅಲ್ಲಿಗೆ ಹೋಗಿ ಟಿಕೆಟ್ಸ್ ಎಲ್ಲ ತೊಗೊಂಡು ಸಫಾರಿ ವ್ಯಾನ್ ಬರೋವರೆಗೂ ಅವಳು ಆಟ ಆಡ್ತಿದ್ಲು. ಆ್ಯಕ್ಚುಲಿ ಇಲ್ಲಿಗೆ ಹೋಗಬೇಕಾದ್ರೆ ನಾನು ಹೋಗಿರಲಿಲ್ಲ. ಸೊ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನಮ್ಮ ಹರಿ ತೊಗೊಂಡಿದ್ರು. ಪ್ರತಿಯೊಂದೂ ಅವರು ಮರ್ತೋಗ್ದಿರ ಎಲ್ಲ ಕ್ಲಿಪ್ಪಿಂಗ್ಸ್ನೂ ತೊಗೊಂಬಂದು ನೀನುಗೆ ಯೂಸ್ ಆಗುತ್ತೆ ವಿಡಿಯೋ ಮಾಡು ಅಂತ, ಮಿನಿ ವ್ಲಾಗ್ ಥರ ಮಾಡು ಅಂತ ಹೇಳಿದರು. ಲೈಕ್ ಒಂದೊಂದು ಸರ್ತಿ ವಿ ಆರ್ ಬ್ಲೆಸ್ ಟು ಹ್ಯಾವ್ ಸಚ್ ಪೀಪಲ್ ಇನ್ ಆರ್ ಲೈಫ್ಸ್. ತುಂಬ ಸಪೋರ್ಟಿವ್ ಆಗಿರ್ತಾರೆ. ನಮ್ಮ ಮನೇಲಿ ನಮ್ಮ ಅಮ್ಮನೇ ಆಗ್ಬೋದು, ನಮ್ಮಪ್ಪ ಆಗ್ಬೋದು, ಇದನ್ನು ನೀನು ವೀಡಿಯೋ ಮಾಡ್ಬೋದಲ್ವಾ, ಇದನ್ನು ಕಂಟೆಂಟಾಗಿ ಯೂಸ್ ಮಾಡ್ಕೋಬೋದು ಅಂತ ಸಿಕ್ಕಾಪಟ್ಟೆ ಐಡಿಯಾಸ್ ಕೊಡ್ತಿರ್ತಾರೆ. ಆ್ಯಂಡ್ ನನಗೆ ಇನ್ನೂ ಒಂದು ವೀಡಿಯೋ ಮಾಡೋ ಸಹ ಪ್ಲ್ಯಾನ್ ಇದೆ, ಲೈಕ್ ಸೀರೀಸ್ ಅಂತ. 2 years ಬ್ಯಾಕ್ ನಮ್ಮ ಅಪ್ಪಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಅದು ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಬಿಕಾಸ್ ತುಂಬ ಹೆಲ್ದಿಯಾಗಿರೋ ಪರ್ಸನ್ಗೆ ಸಡನ್ನಾಗಿ ಆ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ಲೈಕ್ ಅದು ಆ ಥರ ಹೆಲ್ತ್ ಇಶ್ಯೂಸ್ ಆಗಬಾರ್ದು ಅಂದರೆ ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕು, ಎಸ್ಪೆಷಲಿ ನಿಮ್ಮ ಮನೇಲಿರೋಂಥ ಏಜ್ಡ್ ಪೇರೆಂಟ್ಸ್ ಅಂದರೆ ಲೈಕ್ 45+ ಇರೋವಂಥವ್ರಿಗೆ ಯಾವ ಥರ ಪ್ರಿಕಾಷನ್ ತೊಗೋಬೋದು, ಆ್ಯಂಡ್ ಯಾವ್ಯಾವ ಸೈನ್ಸ್ ಇರುತ್ತೆ, ಮೊದಲೇ ಸಿಮ್ಟಮ್ಸ್ ಇರುತ್ತೆ, ಅದೆಲ್ಲ ಒಂದು ಸೀರೀಸ್ ಥರ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಲೈಕ್ ಈ ಥರದ್ದು ಮಾಡಿದರೆ ಯೂಸ್ಫುಲ್ ಆಗುತ್ತಾ ನಿಮಗೆ ಅಂತ ನನಗೆ ಸ್ವಲ್ಪ ಡೌಟ್. ನನ್ನ ಪ್ರಕಾರ ನನಗೆ ಯೂಸ್ಫುಲ್ ಅಂತಲೇ ಅನಿಸುತ್ತೆ ತುಂಬ ಜನಕ್ಕೆ ಅದು, ಬಿಕಾಸ್ ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ವ, ಅದರಿಂದ. ಬಟ್ ನೀವು ನನಗೆ ಒಂಚೂರು ಹೇಳಿ, ಕಮೆಂಟ್ಸಲ್ಲಿ ತಿಳಿಸಿ, ಲೈಕ್ ಶಲ್ ಐ ಡೂ ದಟ್ ಸೀರೀಸ್ ಆರ್ ನಾಟ್ ಅಂತ, ಇಫ್ ಯು ಆರ್ ಓಕೆ ವಿತ್ ದಟ್, ಸೊ ದಟ್ ಐ ಕ್ಯಾನ್ ಸ್ಟಾರ್ಟ್ ದಟ್ ಸೀರೀಸ್. ಸಫಾರಿಯಲ್ಲಿ ನೋಡ್ಬೋದು ನೀವು ಎಷ್ಟೇ ಆ್ಯನಿಮಲ್ಸ್ ಎಲ್ಲ ಕಾಣಿಸ್ತದೆ, ಲಯನ್, ಟೈಗರ್, ಝೀಬ್ರಾ ಎಲ್ಲನೂ. ಆ ಆ್ಯನಿಮಲ್ಸ್ನ ಅಷ್ಟೊಂದು ಹತ್ತಿರದಿಂದ ನೋಡೋದಕ್ಕೇ ಒಂಥರ ಗೂಸ್ ಬಂಪ್ಸ್ ಅಂತಾರಲ್ಲ, ಆ ಥರ ಅಂತ ಅನಿಸುತ್ತೆ. ಈ ಸಫಾರಿಗೆ ಬನ್ನೇರುಘಟ್ಟಕ್ಕೆ ಹೋದಾಗ ನಾನು ಹೋಗಿರಲಿಲ್ಲ. ಆ್ಯಕ್ಚುಲಿ ನನಗೆ ಬೇರೆ ಒಂದು ವರ್ಕ್ಶಾಪ್ ಇತ್ತು. ಸೊ ನಾನು ಅಲ್ಲಿಗೆ ಹೋಗಿದ್ದೆ ಬ್ಯಾಂಗ್ಳೂರಲ್ಲಿ. ಸೊ ನನ್ನ ಅಲ್ಲಿ ಡ್ರಾಪ್ ಮಾಡಿ ಆಮೇಲೆ ನಮ್ಮ ಅಪ್ಪ ಅಮ್ಮ ಆಕಾಂಕ್ಷ ಮತ್ತು ನಮ್ಮ ಮನೆಯವರು ಎಲ್ಲ ಈವ್ನಿಂಗ್ ತನಕ ಮತ್ತು ಇನ್ನೇನು ಮಾಡೋದು ಅಂತ ಹೇಳಿ ಅವರಲ್ಲಿ ಸಫಾರಿಗೆ ಹೋಗಿದ್ರು. ತುಂಬ ಎಂಜಾಯ್ ಮಾಡಿದರು ಎಲ್ಲರೂ ಅಷ್ಟೇ. ಸೊ ಅಲ್ಲಿಂದ ನೋಡಿಕೊಂಡು ಎಲ್ಲ ಬರೋಷ್ಟರಲ್ಲೇ ಅವ್ರಿಗೆ ಆಫ್ಟರ್ನೂನ್ ಆಗಿಬಿಟ್ಟಿತ್ತು. ಆ್ಯಂಡ್ ಬನ್ನೇರುಘಟ್ಟ ಗೊತ್ತಲ್ವ, ಸ್ವಲ್ಪ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಥರನೇ, ಅದು ತುಂಬ ದೂರ